ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 2 ಟ್ರಿಪ್ಪಿಗೆ ನಾವು ದಾರಿಲಿ ಹೋಗ್ಬೇಕಾರೆ ಕಾರಂಜೇಶ್ವರ ಅಂತ ಟೆಂಪಲ್, ಇಲ್ಲಿ ಒಂದು ದೊಡ್ಡ ಬೆಟ್ಟ ಐತಿ. ಸೊ ಆ ಬೆಟ್ಟ ಹತ್ತಿ ಈಶ್ವರನ ದರ್ಶನ ಮಾಡ್ಕೊಂಬರೋಣ ಅಂತ ನಮ್ಮ ಗ್ಯಾಂಗ್ ಎಲ್ಲ ಹೊಂಟೈತಿ. ಸೊ ನೀವು ಬನ್ನಿ ನಮ್ಮ ಜೊತೆಗೆ ಹತ್ತನ. ನನಗೆ ಗೊತ್ತಿಲ್ಲ, ನನ್ನ ಕಾರೇ ಮಕ್ಕಂಬಿಟ್ಟಿದ್ದೆ. ಸ್ವಲ್ಪ ನೀನು ಹೇಳಿದ್ದಿ ಯಾರು ರೋಡಾಗಿ ಬರ್ತೈತಿ ಏನಂತ ಸ್ವಲ್ಪ ಹೇಳು ನಮ್ಮ ವ್ಯೂವರ್ಸಿಗೆ. ಕಾರಿಂಜೇಶ್ವರ ದೇವಸ್ಥಾನ ಅಂತ. ಓಕೆ. ಹೆಬ್ರಿಯಿಂದ ನೀವು ಸೀದಾ ಕಾರ್ಕಳ ಮತ್ತು ಮೂಡಬಿದ್ರೆ ದಾಟ್ಕೊಂಡು ಒಂದು ಲೆಫ್ಟ್ ಡೈವರ್ಷನ್ ಬರ್ತದೆ, ಅದನ್ನು ತಗೊಂಡು ನೀವು ಬಂದರೆ ಅಲ್ಲಿಂದ ನೇರ 15 ಕಿಲೋಮೀಟರ್ ದೂರದಲ್ಲಿ ಕಾರಿಂಜೇಶ್ವರ ದೇವಸ್ಥಾನ ಅಂತ ಇದು. ಓಕೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬೆಟ್ಟ ಇದಾಗಿರ್ಬೋದು. ಮನೋಜ್ ಅವರೇ, ಹೇಗೆ ಅನಿಸ್ತಿದೆ ನಿಮಗೆ ಕಾರಂಜೇಶ್ವರ ಟೆಂಪಲ್ ಸ್ಟಾರ್ಟಿಂಗ್ ಸ್ಟೆಪ್ಸ್? ತುಂಬ ಚೆನ್ನಾಗಿದೆ, ಭಾಳ ಏರ್ ಆಗಿದೆ ಇದು. ಬೆಟ್ಟಕ್ಕೆ ಮೆಟ್ಲುಗಳನ್ನ ಇಟ್ಟಿದ್ದಾರೆ. ಅಲ್ಲ, ಮೋಸ್ಟ್ಲಿ ಇದೆ ನನಗೆ ಅಷ್ಟು ಮಟ್ಟಿಗೆ ಇದು ರೀಸೆಂಟ್ ಅನ್ಸುತ್ತೆ, ಹೌದಿಲ್ಲ? ಹೌದು, ಮೊದಲು ಇಲ್ಲೆಲ್ಲ ಬರ್ಲಿಕ್ಕೆ ದಾರಿ ಇದ್ದಿಲ್ಲ. ಮತ್ತೆ ಹಂಗೆ ಹತ್ಬೇಕಿತ್ತ? ಹಂಗೆ ಹತ್ಬೇಕಿತ್ತ? ಬೇರೆ ಮೆಟ್ಲು, ಚಿಕ್ಕ ಮೆಟ್ಲುಗಳು ಇದ್ವು, ಅದರಿಂದ ಇತ್ತು. ಈಗೆಲ್ಲ ಮೆಟ್ಲುಗಳು. ಓಕೆ. ಇಲ್ಲಿಗೆ ಬರೋಕೆ ಕೂಡ ಮೇನ್ ರೋಡ್ ಕೂಡ ಇಲ್ಲಿ ಅಲ್ಲ ಮಾರಾಯ, ನಾವು ಸ್ವಲ್ಪ ಮಂಗಳೂರು ಭಾಷೆ ಮಾತಾಡೋಣ, ಆಯ್ತಾ? ಆಯ್ತು. ಓಕೆ. ಎಂತ ಸಾವಿರ ಇಷ್ಟು ಬೇಗ ಹೋಗ್ತಿದ್ದಾರೆ? ಫುಲ್ ಜೋಶ್ ಉಂಟಲ್ವಾ? ನೋಡ್ಬೋದು ನೀವು ಹೇಗೆ ನೀರು, ವಾಟರ್ ಪಾಯಿಂಟ್ ಹೇಗಿದೆ ಅಂತ ಕಾಣ್ತದೆ. ಕಾಡಿನ ಮಧ್ಯದಲ್ಲಿ ಒಂದು ಕರಿ ಬೆಟ್ಟದ ಮೇಲೆ ಇರುತ್ತಂತ ದೇವಸ್ಥಾನ ಇದು. ಯಾವ್ದು? ಕಾರಂಜೇಶ್ವರ ಅಂದ್ರೆ ಈಶ್ವರ ಅಲ್ಲ, ಎಲ್ಲಿ ನೀರು ಇರ್ತದೆ, ಎಲ್ಲಿ ಬೆಟ್ಟ ಇರ್ತದೆ, ಅಲ್ಲಿ ಈಶ್ವರ ದೇವರು ವಾಸಿಸ್ತಾರೆ. ಎಂತ ಹಾಗೆ? ಈಶ್ವರ ದೇವರು ಅದು ಹಾಗೇನಾ? ಇಲ್ಲೇ ಇದ್ದದ್ದು, ಇಲ್ಲಿಗೆ ಬಂದದ. ನೀವು ಈಗ ನೋಡಿರ್ತೀರ ಕಾಂತಾರ ಚಿತ್ರದಲ್ಲೆಲ್ಲ. ಈಶ್ವರನ ಓದ್ಬಿಟ್ಟ ಅಲ್ಲ, ಕಾಂತಾರ ಅಲ್ಲ ಮಾರಾಯ. ಮತ್ತೆ ಗಮ್ಮತ್ತು, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಅಂತ ಗಂಡು ಕೋತಿ ಹೆಣ್ಣು ಕೇತಿಗೆ ಸೇವೆ ಮಾಡ್ತಾಯಿದ್ದೆ. ನಮ್ಮ ಮನೋಜ ಟಾಪಲ್ಲಿ ಹತ್ತಿ ಇವ್ರು ಇನ್ನೂ ಬರಲಿಲ್ಲ, ಇವ್ರ ಕೈಯಲ್ಲಿ ಆಗಲ್ಲ ಅಂತ ಬಡಿವಾರ ಮಾತಾಡ್ತವನೆ. ಹಾಗೆ ಮನೋಜ, ನಾವು ಈಗ ಯಾವುದಿದೆ, ಕಾರಿಂಜೇಶ್ವರ ಟೆಂಪಲ್ನ ಹತ್ತಿದ್ವಿ. ಇಲ್ಲಿ ನಮ್ಮ ಅಳಿಯ ಕೋತಿಯವರಿದ್ದಾರೆ. ಇದೆ. ಸೊ ನಾವು ಆಲ್ಮೋಸ್ಟ್ ಟೆಂಪಲ್ ಈಗ ರೀಚ್ ಆಗೀವಿ. ಈಗ ಒಳಗಡೆ ಹೋಗಕ್ಕೆ ರೂಟ್ ಹುಡ್ಕಕತ್ತೀವಿ. ಇಲ್ಲೋ ಎಡಕ್ಕೆ ತಿರುಗ ಅಂತ ಅಲ್ಲಿ ಬರ್ದೈತೆ. ಸೊ ಹಂಗಾಗಿ ಹಿಂಗೆ ವಾಸು ಬಾ, ಬೇಗ ಬಾ. ಅನ್ನಪೂರ್ಣೇಶ್ವರಿ ಪಾಕಶಾಲೆ. ವಾಸು ಊಟ ಇಲ್ಲೇ ಮಾಡ್ಕೊಂಡು ಹೋಗನ್ಲೇ, ಮಧ್ಯಾಹ್ನ ಊಟ. ಸೊ ನಾವು ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದೀವಿ, ಬಟ್ ಒಳಗಡೆ ನಮಗೆ ರೆಕಾರ್ಡ್ ಮಾಡೋದು ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ಲು ಸುಸ್ತಾಗಿ, ಸೊ ಇಲ್ಲಿ ಹಬ್ಬ ಟೆಂಪಲ್ ಸಿಕ್ತು. ಈಗ ದೇವ್ರ ದರ್ಶನ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೋದು ಅಂದ್ಕೊಂಡ್ವಿ. ಬಟ್ ಬಂದ್ಮೇಲೆ ಗೊತ್ತಾಯ್ತು ಇದು ಶಿವನ್ ಟೆಂಪಲ್ ಅಲ್ಲ, ಇದು ಅಮ್ಮನವ್ರ ದೇವಸ್ಥಾನ, ಪಾರ್ವತಿ ಅಮ್ಮನವ್ರ ದೇವಸ್ಥಾನ ಅಂತ. ಇದನ್ನು ಫಸ್ಟು ದರ್ಶನ ಮಾಡಿಕೊಂಡು ಮೇಲೆ ನಾವು ಹತ್ತಬೇಕಾಗಿತ್ತು. ಸೊ ಇದನ್ನು ದರ್ಶನ ಮಾಡ್ಕೊಂಡು ನಾವು ಮತ್ತೆ ಮೇಲ್ಗಡೆ ಶಿವನ ದರ್ಶನ ಮಾಡೋಕ್ಕೆ ಹೋದ್ವಿ. ಈಶ್ವರ ದೇವ್ರ ಅನ್ಕೊಂಡಿದ್ವಲ್ಲ, ಇಲ್ಲಿ ಮ್ಯಾಗಿನ ಹತ್ತಿ ಈಶ್ವರ ದೇವ್ರ ಅಂತ ಅನ್ಸುತ್ತೆ. ಒಳಗಡೆ ಅಮ್ಮನವ್ರ ಅದಾರ. ಈಗ ಮೋಸ್ಟ್ಲಿ ಈಶ್ವರ ಮ್ಯಾಗದ ಅಂತ ಅನ್ಸುತ್ತೆ. ಸೊ ಮ್ಯಾಲತ್ತನ ಇಲ್ಲಿ ನೋಡಿ, ಇದು ಏನಿದೆ, ನಾವು ಇಲ್ಲಿ ಪಾರ್ವತಿ ಅಮ್ಮನವರ ದೇವಸ್ಥಾನದ ಬಂದಿದ್ವಿ. ಅದು ಇದೇ ಮೇನ್ ಅಂತ ಅನ್ಕೊಂಡಿದ್ವಿ. ಇಲ್ಲಿಂದ ಮತ್ತೆ ಮೇಲೆ ಇದೆ ರೂಟ್. ತಡಿ ಯಾವುದು
ಆ ರೂಟು. ಮೇಲ್ಗಡೆ ಹೋಗ್ಬೇಕು. ಓಕೆ, ಮೇಲ್ಗಡೆ ಹೋದ್ರೆ ಈಶ್ವರ ಸಿಗುತ್ತೆ. ಸರಿ ಹೋಗೋಣ. ಎಸ್, ಸರಿ ಬಾ. ಇಲ್ಲಿ ಐತೆ ನೋಡಿ ಮೇಲೆ ಮಹತ್ವಭಾರ ಶ್ರೀ ಕಾರಂಜೇಶ್ವರ ದೇವಸ್ಥಾನ ಅತ್ತನಾ. ಸರಿ ಬಾ, ಮೆಲ್ಲಕ್ಕೆ ತೊಡ್ರಕ್ಕೆ ಅಂಬಳ್ತೇಳಿ ನೋಡಿ ನಾನು. ನೋಡಿ ಗಾಯ್ಸ್, ಇಷ್ಟು ಇನ್ಕ್ಲಿನೇಷನ್ ಇದೆ. ಇಷ್ಟು ಇನ್ಕ್ಲೈನ್ ಆಗಿ ಮೇಲೆ ಈಶ್ವರ ಕುಂತಿದ್ದಾನೆ. ಅದಕ್ಕೆ ಡಬಲ್ ಆ್ಯಕ್ಚುಲಿ ಇದೇ ಗುಡಿ ಅಂತ ಅಂದ್ಕೊಂಡ್ವಿ, ಇನ್ನು ಸ್ಟೆಪ್ಸ್ ಉಂಟು. ನಮಸ್ತೆ. ಕಾರಂಜೇಶ್ವರ ಟೆಂಪಲ್ ಹತ್ತಿ ಬೆಟ್ಟ ಹತ್ತಿ ಮೇಲೆ ವ್ಯೂ ಪಾಯಿಂಟ್ಗೆ ಹೋಗೋಕ್ಕೆ ಎಲ್ಲರೂ ಆಲ್ರೆಡಿ ಸುಸ್ತಾಗಿ ಹೋಗಿದ್ದಾರೆ. ಬಟ್ ನೀವು ನೋಡ್ಬೋದು ಬ್ಯಾಕ್ ಸೈಡಲ್ಲೆಲ್ಲ ವ್ಯೂ ಹೇಗಿದೆ ಅಂತ. ಆಮೇಲೆ ಈ ಸೈಡಿಂದ ನೋಡಿದ್ರೆ ನಿಮಗೆ ಇಷ್ಟು ಸ್ಟೆಪ್ಸು ಹತ್ತಲಿಕ್ಕೆ ಇಷ್ಟು ಸ್ಟೆಪ್ಸ್ ಕಾಣ್ತದೆ. ಬನ್ನಿ, ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇವತ್ತು ನಿಮಗೆ ಈಶ್ವರನ ದರ್ಶನ ಮಾಡಿಸ್ತೀನಿ. ಒಳ್ಳೆ ಇಲ್ಲ, ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಸುಸ್ತು ಯಾಕಾಗಿದ್ದಾರೆ ಅಂದರೆ ನಿನ್ನೆ ಒಂದು ಪ್ಲೇಸಸ್ ಎಲ್ಲ ನೋಡಿದ್ದೀವಿ, ಒಳ್ಳೆ ಸ್ಟೇ ಆಗಿತ್ತು. ಬೆಳಗ್ಗೆ ಹಂಗೆ ಟಿಫನ್ ಮಾಡಿಸಿ ತುಂಬ ಚೆನ್ನಾಗಿದ್ದಾವೆ ಈ ಕಡೆ. ಕಾಲು ಸುಡ್ತಾ ಇದೆ ಗಾಯ್ಸ್, ಹಂಗಾಗಿ ಮಾತು ಬರ್ತಾ ಇಲ್ಲ. ಹೆಂಗಾದ್ರೂ ಮಾಡಿ ಈಗ ಎಲ್ಲರೂ ಸೈಡ್ ಹೊಡಿಬೇಕು. ಸರ್ಕೊಳ್ಳಿ, ಜಾರಿ ನೋಡ್ಬೋದಾ, ನನ್ನ ಫ್ರೆಂಡ್ ಇಲ್ಲೇ ಇದ್ದಾರೆ. ಸಿಗ್ತಾ ಇಲ್ಲ, ಯಾರು ನನ್ನ ಮಕ್ಕಳು ಕೈ ಸಿಗ್ತಾ ಇಲ್ಲ. ಸೆಕೆಂಡ್ ಪೊಸಿಷನ್, ಮುಂದೆ ಒಬ್ರು ಆಚಾರ್ಯ ಇದ್ದಾರೆ, ಅವ್ರನ್ನೊಂದು ಸೈಡ್ ಹೊಡೆದ್ರೆ ಆಮೇಲೆ ಫಸ್ಟ್ ಪೊಸಿಷನ್. ಎಸ್, ಗಾಯ್ಸ್ ತುಂಬ ಕಾಲು ಸುಡ್ತಾ ಇದೆ, ಹಂಗಾಗಿ ಮಾತು ಬರ್ತಾ ಇಲ್ಲ. ದರ್ಶನ ಮಾಡ್ಕೊಂಡು ಕೂತ್ಕ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಪ್ಲೇಸ್ ಬಗ್ಗೆ ತೋರಿಸ್ತೀನಿ ಬನ್ನಿ. ಹಾಂ, ಮನೋಜ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗು. ಬನ್ನಿ. ಕಾರಿಂಜೇಶ್ವರ ದೇವಸ್ಥಾನ. ಜೋರು ಮಾತಾಡು. ಕಾರಿಂಜೇಶ್ವರ ದೇವಸ್ಥಾನ ಅಂತ ಹಾಂ ಬೆಟ್ಟದ ತುದಿಲಿ ಬಂದು ಇದೆಯಲ್ಲ ಟೆಂಪಲ್. ಬನ್ನಿ, ಈ ಕಡೆ ಬನ್ನಿ. ಟೆಂಪಲ್ ನೋಡ್ಬೋದು ಈಶ್ವರ ಎಲ್ಲಿದ್ದಾನೆ. ದರ್ಶನ ಮಾಡಲಿಕ್ಕೆ ಏನಿಲ್ಲ ಅಂದರೂ ತುಂಬ ಮೇಲೆ ಹತ್ಕೊಂಡು ಬಂದಿದ್ದೀವಿ. ಒಮ್ಮೆ ನಮಗೆ ಅನ್ಸುತ್ತೆ ನಾವು ಈ ಥರ ಕೋತಿಗಳಾಗ್ಬಿಡ್ಬೇಕಾಗಿತ್ತು ಅಲ್ಲ, ಟಕ್ ಟಕ್ ಅಂತ ಎಗರ್ಕೊಂಡು ದರ್ಶನ ಮಾಡಂಗೆ. ಬನ್ನಿ, ಮೇಲಾದ ದರ್ಶನ ಶಿಂಗೇಲಿ ಆಗ್ತದೆ. ದೇವಸ್ಥಾನ ಸ್ವಲ್ಪ ಕ್ಲೋಸ್ ಇದೆ, ಅಡ್ಡಿಲ್ಲ, ಬಟ್ ನೀವು ಒಳಗಡೆ ನೋಡ್ಬೋದು. ಶಿವನೇ ಕಾಣ್ತಾ ಇಲ್ಲ. ಸೊ ನಾವು ಅಲ್ಲಿಷ್ಟು 2 ಕಿಲೋಮೀಟ್ರಿಂದ ನಡ್ಕೊಂಬಂದ್ರು ಕೂಡ ಟೆಂಪಲ್ ಕ್ಲೋಸ್ ಆಗೈತಿ. ಬಟ್ ಅಲ್ಲಿ ದೀಪ ಇತ್ತು, ಆ ದೀಪ ನಾವು ದರ್ಶನ ಮಾಡ್ಕೊಂಡ್ವಿ. ನಮ್ಮ ವಾಸು ಆಚಾರ್ಯ ಅವರು ರುದ್ರ ಮಂತ್ರ ಆಚಾರ. ಸೊ ಅದನ್ನು ಕೇಳಿ ನಾವಿಲ್ಲಿಂದ ನಿರ್ಗಮಿಸ್ತೀವಿ. ಇದೇ ಟೆಂಪಲ್ಲು. ಸೊ ಇದು ಟೆಂಪಲ್ ಮೇಲಿಂದ ವ್ಯೂ. ಈ ಬಿಸಿಲುಗಾಲದಾಗ ಹಿಂಗೈತಿ, ಇನ್ನು ಮಳೆ ಬಂದಾಗ ಹೆಂಗಿರುತ್ತೋ.
ಈ ಟೆಂಪಲ್ ಬಗ್ಗೆ ಹೇಳಿ, ಯಾಕೆ ನಾವು ದೇವ್ರ ದರ್ಶನ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಇನ್ಫಾರ್ಮೇಶನ್ ನಮ್ಮ ವ್ಯೂವರ್ಸಿಗೆ ಸ್ವಲ್ಪ ಶೇರ್ ಮಾಡು. ಕಾರಿಂಜೇಶ್ವರ ದೇವಸ್ಥಾನ ಇದು ಸಮುದ್ರ ಮಟ್ಟದಕ್ಕಿಂತ 1000 ಅಡಿ ಮೇಲಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ಬೋದು ಈಶ್ವರ ಇಷ್ಟು ಮೇಲೆ ಬಂದು ಇಲ್ಲಿ ನೆಲೆಸಿದ್ದಾನೆ. ಹಾಗೆಯೇ ಇಲ್ಲಿ ಈ ಜಾಗದಲ್ಲಿ ನೀವು ಕೋತಿಗಳಿರೋದು ನೋಡ್ಬೋದು. ಇಲ್ಲಿ ಕೋತಿಗಳಿರೋದೇ ವಿಶೇಷ, ಯಾಕಂದರೆ ಅದನ್ನು ಕೋತಿಗಳು ಇರೋದಕ್ಕೆ ಇದನ್ನು ತುಂಬ ಪವಿತ್ರವಾದ ಜಾಗ ಅಂತಲೇ ಹೇಳ್ತಾರೆ. ಶಿವ ಮತ್ತು ಪಾರ್ವತಿ 2 ದೇವಸ್ಥಾನಗಳು, ನೀವು ಕೆಳಗಡೆ ಪಾರ್ವತಿ ದೇವಸ್ಥಾನ ಮತ್ತು ಮೇಲ್ಗಡೆ ಶಿವನ ದೇವಸ್ಥಾನ ಇದೆ. ಬೆಟ್ಟದ ಮೇಲ್ಗಡೆನೇ ಒಂದು ಪುಷ್ಕರಣಿ ಸಹ ಇದೆ. ಸುಮಾರು 600 ಮೆಟ್ಟಿಲುಗಳನ್ನು ಹತ್ಕೊಂಡು ಕಡಿದಾದ ಬಂಡೆಯನ್ನು ಹತ್ಕೊಂಡು ನೀವು ಶಿವನನ್ನು ನೋಡ್ಬೋದು. ಮೇಲೆ ಹತ್ತಿದ ಮೇಲೆ ಶಿವ ಕಾಣ್ತಾನೆ ಅಂತ ಹೇಳ್ತಾರಲ್ಲ, ಕಾಣ್ತಾ ಇದ್ದಾರೆ ಎಲ್ಲರಿಗೂ ಶಿವನನ್ನು ಎಲ್ಲರೂ ಆರಾಧಿಸಿ ನೀವು ಈ ಜಾಗಕ್ಕೆ ಬನ್ನಿ, ಭೇಟಿ ಕೊಡಿ. ಹಾಗೆ ಅಪ್ರವಿ ಚಾನಲ್ಗೆ ಈ ವಿಡಿಯೋ ಬಂದರೆ ನಮಗೇನು ಬೈಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಆಸೆ ಪಟ್ಟು ಮ್ಯಾಲಿಂದ ಬಂದ್ವಿ ಒಂದು ಪ್ರಸಾದ ಸಿಗುತ್ತಂತ. ಏನು ಮಾಡೋದು, ತೀರ್ಥ ಕೂಡ ಸಿಗಲಿಲ್ಲ, ದೇವ್ರ ದರ್ಶನವೂ ಆಗಲಿಲ್ಲ. ಬಟ್ ದೇವ್ರ ದೀಪ ನೋಡಿದ್ವಿ, ಸಾಕಷ್ಟೇ ಖುಷಿ. ಕೆಳಗಡೆ ಎಲ್ಲಾದರೂ ಹೋಗಿ ಊಟ ಮಾಡ್ಕೊಂಡು ಹೋಗ್ಬಿಡೋದು. ಇಲ್ಲೇ ಹತ್ತಿರದಾಗೆ ಜಾನು ತೀರ್ಥ ಅಂತ ಐತಿ. ಇದೇನಂತ ನೋಡೋಣ ಬರ್ರಿ. ಜಾನು ತೀರ್ಥ ಅರ್ಚಕರ ವಿನಃ ಯಾರಿಗೂ ಪ್ರವೇಶವಿಲ್ಲ. ಮನೋಜ್, ವಿ ಕಾಂಟ್ ಎಂಟರ್ ಇನ್ ಟು ದಿಸ್. ಒಳಗಡೆ ಪ್ರವೇಶ ಇಲ್ಲಂತೆ. ಸೊ ಹಂಗಾಗಿ ಯಾರು ಇಲ್ಲದೆ ಆದರೂ ಅವರ ಅನುಮತಿನ ಪಾಲಿಸಿ ಒಳಗಡೆ ಹೋಗೋದೆ, ಇಲ್ಲೇ ನಿಂತ್ಕೊಂಡು ನೋಡೋದು ಬೆಸ್ಟ್ ಅನಿಸುತ್ತೆ. ಇದೇ ಜಾನು ತೀರ್ಥ. ಸೊ ನೋಡಿದ್ರಲ್ಲ, ಒಂದು ಸಿಂಪಲ್ ಕಾರಂಜೇಶ್ವರ ಬೆಟ್ಟದ ಬ್ಲಾಗ್. ಸೊ ನಾವು ಅನ್ಕೊಂಡಂಗೆ ಯಾವುದು ಟ್ರಿಪ್ ಆಗಲಿಲ್ಲ ಈ ಸಲ. ಏನಂದರೆ ನಮಗೆ ಬೇಗ ದೇವ್ರ ದರ್ಶನ ಆಗುತ್ತೆ, ಸೊ ಹೊರಗಡೆ ಬೇಗ ಬಂದು ನಾವು ನೆಕ್ಸ್ಟ್ ಪ್ಲ್ಯಾನಿಗೆ ಹೋಗ್ತೀವಂತ. ಬಟ್ ಅದು ಆ ಥರ ಆಗಲಿಲ್ಲ. ನಾವು ಹೋದ ತಕ್ಷಣ ನಾವು ಇದನ್ನು ಶಿವನ್ ಟೆಂಪಲ್ ಅನ್ಕೊಂಡ್ವಿ, ಬಟ್ ಅದು ಪಾರ್ವತಿ ಅಮ್ಮನವ್ರ ದೇವಸ್ಥಾನ ಆಗಿತ್ತು. ಸೊ ಅವರೆಲ್ಲ ಮೇಲ್ಗಡೆ ಇದೆ ಬೆಟ್ಟ ಅಂತಂದ್ರು. ಮತ್ತೆ ಅಲ್ಲಿಗೆ ಹೋದ್ವಿ, ಬಟ್ ಟೆಂಪಲ್ ಕ್ಲೋಸ್ ಆಗಿತ್ತು. ನಮಗೆ ಅಲ್ಲಿ ಶಿವ ದೀಪದ ಮೂಲಕ ದರ್ಶನ ಕೊಟ್ಟ. ಸೊ ನಾವು ಅದನ್ನ ದರ್ಶನ ಮಾಡ್ಕೊಂಡು ಬಂದ್ವಿ. ಬಟ್ ಟೋಟಲಿ ನನಗನ್ಸಿದೆ ಏನಂದರೆ, ಆ ಕಾರಂಜೇಶ್ವರ ಬೆಟ್ಟನ ನಾವು ಮಳೆಗಾಲದಲ್ಲಿ ಮಾನ್ಸೂನ್ ಸೀಸನಲ್ಲಿ ಹೋದರೆ ಒಳ್ಳೆ ವ್ಯೂ ಪಾಯಿಂಟ್ ಇರುತ್ತೆ. ಫ್ಯಾಮಿಲಿ ಎಲ್ಲ ಹೋಗೋಕೆ ಒಳ್ಳೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಸ್ಮಾಲ್ ಬ್ಲಾಗು. ಸೊ ನಿಮಗೆ ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ. ಬಾಯ್.